हरिः ॐ न कर्मणा न प्रजया धनेन त्यागेनैके अमृतत्वमानशुः परेण नाकन्निहितं गुहायां विभ्राजदेतत्यतयो विशन्ति वेदान्तविज्ञानसुनिश्चितार्था सन्न्यासयोगात् यतयः शुद्धसत्त्वाः ते ब्रह्मलोकेषु परान्तकाले परामृतात् परिमुच्यन्ति सर्वे दस्रं विपापं परमेष्मभूतं यत्पुण्डरीकं पुरमध्यसग्गस्तम् तत्रापि दस्रं गगनं विशोकस्तस्मिन् यदन्तस्तदुपासितव्यम् यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः हरिः श्रीविष्णुविश्वादिमूलमायालोल देव सर्वेश परबुम्मनेन्दुजनम् ಆವುದನು ಕಾಣದೊಡಮಳ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆನುಮಿಹುದಂತೆ ಭಾವ ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ ಮಂಕುತಿಮ್ಮ. ಸನ್ಮಾನ್ಯ ಡಿ.ವಿ.ಜಿಯವರು ಮಂಕುತಿಮ್ಮನ ಕಗ್ಗ ಈ ಒಂದು ಶ್ರೇಷ್ಠ ಕೃತಿಯನ್ನ ಕನ್ನಡದ ಜನತೆಗೆ ಬಹಳ ಒಂದು ಪ್ರೀತಿಯಿಂದ ಉತ್ಕೃಷ್ಟವಾದ ಗ್ರಂಥ ಅನ್ನುವಂತಹ ರೀತಿಯಲ್ಲಿ ಕರುಣಿಸಿದ್ದಾರೆ. ಸತ್ಯವಾಗಿ ಹೇಳುವುದಾದರೆ ಈ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಜೀವನದ ನಾನಾ ರೀತಿಯ ಸಾವು ನೋವುಗಳಿಗೆ ಹೆದರಿ ಅಂಜಿದ ಅರ್ಜುನನಿಗೆ ಪರಮಾತ್ಮ ಶ್ರೀಕೃಷ್ಣ ಕೊಟ್ಟಂತ ಉಪದೇಶ, ಅದನ್ನು ನಾವು ನೋಡುವಾಗ ಜೀವನದ ಒಂದು ಶಕ್ತಿ, ನಮಗೆ ಸಂಸಾರವನ್ನು ಎದುರಿಸುವಂತಹ ಸಾಮರ್ಥ್ಯ ಅದರಲ್ಲಿ ತುಂಬಿ ತುಳುಕುವ ಹಾಗೆ ಕಾಣುತ್ತೆ. ಈ ಕಗ್ಗವನ್ನು ಓದುವಾಗಲೂ, ಕಗ್ಗದ ಈ ಸುಂದರವಾದಂತಹ ಶ್ಲೋಕಗಳನ್ನ ನಾವು ನೋಡ್ತಾ ಹೋಗುವಾಗಲೂ ನಮ್ಮ ಮನಸ್ಸಿನ ನೋವು ಬೇನೆಗಳನ್ನು ಮರೆಯುತ್ತೇವೆ. ಮನಸ್ಸು ಚಿತ್ತ ಪ್ರಸಾದವನ್ನು ಪಡೆಯುತ್ತದೆ, ಶಾಂತಿ ಆನಂದವನ್ನು ಹೊಂದುತ್ತೆ. ಎಷ್ಟು ಸತ್ಯ. ಡಿ.ವಿ.ಜಿಯವರು ಉಪನಿಷತ್ತುಗಳು, ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರ ಈ ಪ್ರಸ್ಥಾನತ್ರಯಗಳನ್ನು ಕೂಡ ಗುರುಮುಖೇನ ಕಲಿತವರು. ಮಾತ್ರವಲ್ಲ, ಶಾಸ್ತ್ರಿತನದಿಂದಲ್ಲ ಅನ್ನುವಂತಹ ರೀತಿಯಲ್ಲಿ ಅವರ ಕಗ್ಗದಲ್ಲೇ ಅವರು ಹೇಳುವುದಾಗೆ ಶಾಸ್ತ್ರವನ್ನೇನೋ ಕಲಿತಿದ್ದಾರೆ ಸತ್ಯ,
ಆದರೆ ಈ ಕಗ್ಗದಲ್ಲಿ ಬರುವಂತಹ ಅನುಭವದ ಮಾತು ಅವರ ಜೀವನದಲ್ಲಿ ಅವರಾಗಿ ಸಾಕಷ್ಟು ಕಷ್ಟ, ನಷ್ಟ, ನೋವು, ಬೇನೆ ಎಲ್ಲವನ್ನು ಅನುಭವಿಸಿ ಜೀವನದ ಎಲ್ಲಾ ರೀತಿಯ ತಾಪತ್ರಯಗಳಲ್ಲಿ ತಾವಾಗಿ ನೊಂದು ಬೆಂದು ಮಿಂದು ಪಕ್ವವಾದವರು. ಆದ್ರಿಂದ ಜೀವನದ ರಸಪಾಕ ಈ ಕಗ್ಗದಲ್ಲಿ ಎದ್ದು ಕಾಣುತ್ತೆ. ತಮ್ಮ ಜೀವನದಲ್ಲವರು ಹೊರ ಪ್ರಪಂಚದ ಎಲ್ಲಾ ರೀತಿಯ ವಿಷಮಗಳನ್ನು ಎದುರಿಸುವಾಗಲೂ ಯಾವ ಒಂದು ಜ್ಞಾನ ಅವರಿಗೆ ಶಾಂತಿ ನೆಮ್ಮದಿಯನ್ನು ಕೊಟ್ಟಿತ್ತು ಅದನ್ನ ತಮ್ಮ ಸ್ವಾನುಭವವನ್ನ ಇಲ್ಲಿ ಬರೆದಿದ್ದಾರೆ.